ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಗಾನಸಿರಿ ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಒಂದು ಸ್ಪೆಷಲ್ ವಿಡಿಯೋ ಕೊಡ್ಬೇಕಂತಿದ್ವಿ. ನಮ್ಮ ಸ್ಟುಡಿಯೋದಾಗ ಕಂಪ್ಲೀಟ್ ಟೂರ್. ಈ ವಿಡಿಯೋದಾಗ ಆಲ್ಮೋಸ್ಟ್ ಎಲ್ಲರೂ ಬರೀ ಪ್ರೈಸ್ ಹೇಳ್ಕೊತ ಹೋಗೋಂಕ ಅಂತೈತಿ. ಪ್ರೈಸ್ ಟ್ಯಾಗ್ ಆಗಿಬಿಡ್ತಾನೆ ಇವತ್ತು. ನಾವು ಯಾವ ಮೈಕ್ ಯೂಸ್ ಮಾಡ್ತೀವಿ, ಯಾವ್ಯಾವ ಮಿಕ್ಸರ್ ಯೂಸ್ ಮಾಡ್ತೀವಿ, ಮೇನ್ ಗೇಮ್ ಚೇಂಜರ್ ಇದು. ಈ ವಿಡಿಯೋದ ಕಂಪ್ಲೀಟ್ ಡೀಟೇಲ್ಸ್ ತೋರಿಸ್ತೀವಿ. ಯೂಟ್ಯೂಬ್ ಇಂದ ಮತ್ತು ಫೇಸ್ಬುಕ್ ಇಂದ ಅಮೌಂಟ್ ಬರುತ್ತಾ? ಬಾಳ ಮಂದಿ ಕೇಳತ್ತಿದ್ರಿ ವಿಡಿಯೋ ಕ್ವಾಲಿಟಿ, ಆಡಿಯೋ ಕ್ವಾಲಿಟಿ. ಕೊರಳಿಗೆ ನಿನ್ನ ಉಸಿರಿನ ಬಯಕೆಯೋ ಅಂದ್ರೆ ಎಷ್ಟು ಚೆನ್ನಾಗಿ ಬರ್ತೈತಿ. ಒಂದ್ಸಲ ನಿಮ್ ಸ್ಟುಡಿಯೋದ ವಿಡಿಯೋಸ್ ಎಲ್ಲ ಮಾಡ್ರ ತುಂಬಾ ಜನ ಕೇಳ್ಕೊಂಡಿದ್ರಿ. ಇಲ್ಲಿವರೆಗೆ ನಾವೇನು ಆಡಿಯೋ ಕ್ವಾಲಿಟಿಗತ್ತೆ ಏನು ಇನ್ವೆಸ್ಟ್ ಮಾಡಿದ್ದೀವಿ ಎಲ್ಲ ಬೆಸ್ಟ್ ಕ್ವಾಲಿಟಿ. ಇವನ್ ಕೇಬಲ್ ಸಮೇತ 2,000 ರೂಪಾಯಿ ತರಿಸಿದೀವಿ. ಯಾವ ಮೈಕ್ ಯೂಸ್ ಮಾಡ್ತೀವಿ, ಯಾವ ಆಡಿಯೋ ಮಿಕ್ಸರ್ ಯೂಸ್ ಮಾಡ್ತೀವಿ, ನಾವು ಏನೇನು ಖರ್ಚು ಮಾಡಿದೀವಿ, ಯಾವ ಲೈಟ್ ಯೂಸ್ ಮಾಡ್ತೀವಿ, ಒಂದು ಕಂಪ್ಲೀಟ್ ಡೀಟೇಲ್ಸ್ ಈ ವಿಡಿಯೋದಲ್ಲಿ ತೋರಿಸ್ತೀವಿ. ಹಾಡು ಹೇಳೋರು ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಕು. ಇದು ಮೇಡ್ ಫಾರ್ ಪಾಡ್ಕಾಸ್ಟ್ ವಿಡಿಯೋಸ್. ಬನ್ನಿ ಒಂದ್ಸಲ ಗಾನಸಿರಿ ಸ್ಟುಡಿಯೋನ ಒಂದ್ಸಲ ನೋಡ್ಕೊಂಬರ. ಲೆಟ್ಸ್ ಗೋ. ಓಕೆ, ಇದು ನಮ್ಮ ಸ್ಟುಡಿಯೋ, ಪುಟಾಣಿ ಸ್ಟುಡಿಯೋ. ಇದು ನಮ್ದು ಆಕ್ಚುಲಿ ಮೊದಲು ಬೆಡ್ರೂಮ್ ಇತ್ತು. ಬೆಡ್ರೂಮ್ ನ ತೆಗೆದ್ಬಿಟ್ಟು ಒಂದ್ ಸ್ವಲ್ಪ ಏನೇನೋ ಮಾಡಿಫೈ ಮಾಡ್ಕೊಂಡು ಲೈಟ್ಸ್ ಗಿಟ್ಸ್ ಹಾಕೊಂಡು ಈ ಸ್ಟುಡಿಯೋದಾಗ ನಾವ್ ಏನೇನ್ ತಂದಿದೀವಿ ಅನ್ನೋದ, ಮೈಕ್ ಆಗ್ಲಿ ಆಡಿಯೋ ಮಿಕ್ಸರ್ ಆಗ್ಲಿ ಇವೆಲ್ಲ ಸರ್ಚ್ ಮಾಡಿ ಸುನೀಲ್ ತಗೋ ಬಂದಿದ್ದ. ಇದ್ರ ಬಗ್ಗೆ ಏನಾದ್ರು ಹೇಳೋದಾದ್ರೆ ಸುನೀಲ ಹೇಳ್ತಾರೋ. ನಂಗೆ ಅದ್ರ ಬಗ್ಗೆ ಏನೂ ಐಡಿಯಾಸ್ ಇಲ್ಲ. ಈ ಲೈವ್ ಅಲ್ಲಿ ಆದ್ರೂ ಅಷ್ಟ ಇವರೆಲ್ಲ ರೆಡಿ ಮಾಡಿರ್ತಾರೋ. ಜಸ್ಟ್ ನಾ ಬರ್ತನು, ಕುತ್ಕೊಂತ ಹಾಡ್ತನು, ಹೋಗ್ಬಿಡ್ತಾನ ಅಷ್ಟ. ನಂಗೆ ಇಲ್ಲೇನು ಕೆಲ್ಸ ಇಲ್ಲ ಇಲ್ಲಿ. ಓಕೆ, ಥ್ಯಾಂಕ್ ಯು ಗಾನಸಿರಿ ಅವರೇ. ವಾಟ್ ಟು ಸುನೀಲ್ ಅಂದ್ರೆ ನಾನು ಯಾವ್ದ್ರಿಂದ ಸ್ಟಾರ್ಟ್ ಮಾಡೋಣ? ಫಸ್ಟ್ ಮೈಕ್ ಇಂದ ಸ್ಟಾರ್ಟ್ ಮಾಡೋಣ. ನಾವು ಯೂಸ್ ಮಾಡುವಂತ ಮೈಕ್ ಸೆನೈಸರ್ XS1 ಅಂತ. ಆ ಕಂಪ್ನಿ ಒಳಗೆ ಬೇಸಿಕ್ ಮೈಕ್ ಇದು. ಬಟ್ ಆಡಿಯೋ ಕ್ವಾಲಿಟಿ ಮಾತ್ರ ಜಬರ್ದಸ್ತ್ ಐತಿ. ಬಟ್ ನಾವು ಭಾಳ ಮಂದಿ ನೋಡಿದ್ವಿ ಅದ್ಯಾವ್ದು JTS ಕಂಪ್ನಿ ಅಂತ ಮೈಕ್ ಯೂಸ್ ಮಾಡ್ತಾರೋ, ಅದು ಆಡಿಯೋ ಕ್ವಾಲಿಟಿ ಭಾಳ ಚಲೋ ಐತಿ ಅಂತ. ಇದರ ಪ್ರೈಸ್ ಬಂದ್ಬಿಟ್ಟು ಆಲ್ಮೋಸ್ಟ್ ಒಂದು 2,500 ಆಗತ್ತೆ. ಒಂದನ್ನ ನಾವು ಪರ್ಚೇಸ್ ಮಾಡಿದ್ವಿ, ಒಬ್ರು ನಮ್ಮ ನಿಖಿಲ್ ಅನ್ನೋ ಗಿಫ್ಟ್ ಮಾಡಿದ್ರು. ಅಂಡ್ ನೆಕ್ಸ್ಟ್ ನಿಮಗೆ ಮೇನ್ ಬೇಕಾಗುದು ಆಡಿಯೋ ಮಿಕ್ಸರ್. ಗೊತ್ತಾಯ್ತಾ? ಈ ಆಡಿಯೋ ಮಿಕ್ಸರ್ ತರಬೇಕಾದ್ರೆ ವಾರ 15 ದಿನ ರಿಸರ್ಚ್ ಮಾಡಿ ತಂದಿದ್ವಿ. ಅಂಡ್ ಇದು ಏನ್ ಕಡಿಮೆ ಕ್ವಾಲಿಟಿ ಇದೆಲ್ಲ. ಈ ಆಡಿಯೋ ಮಿಕ್ಸರ್ ಸೌಂಡ್ ಕ್ರಾಫ್ಟ್ ನೋಟ್ ಪ್ಯಾಡ್ ಅಂತ ಇನ್ಬಿಲ್ಟ್ ಎಫೆಕ್ಟ್ಸ್ ಬರ್ತಾವ. ಈಗ ಸಿಂಗರ್ಸ್ ಎಲ್ಲ ಗೊತ್ತಿರತ್ತೆ, ಹಾಡುವಾಗ ರಿವರ್ಬ್ ಬೇಕು, ಎಕೋ ಬೇಕು, ಆ 2 ಆಪ್ಷನ್ ಇದ್ರಾಗದಾವು. ಮತ್ ನೀವು ಇದರಲ್ಲಿ ಎಷ್ಟು ಬೇಕಷ್ಟು ನೀವು ಸೆಟ್ ಮಾಡ್ಬೋದು. ನಿಮ್ಗೆ ಎಷ್ಟು ರಿವರ್ಬ್ ಬೇಕು, ಎಕೋ ಬೇಕು ಅಂತ. ಅಂಡ್ ಪ್ರತಿಯೊಂದು ಚಾನಲ್ ಸೆಟ್ ಮಾಡ್ಬೋದು. ಇಲ್ಲಿ ಎಲ್ಲಿ ನೀವು ಮೈಕ್ ಕನೆಕ್ಟ್ ಮಾಡಿರ್ತೀರಿ, ಯಾವ ಮೈಕಿಗೆ ಎಷ್ಟು ಎಕೋ ಬೇಕು ಅನ್ನೋದು ಕೂಡ ನಾವಿಲ್ಲಿ ಸೆಟ್ ಮಾಡ್ಕೋಬಹುದು. ಅಂಡ್ ಇದಕ್ಕೆ ನೀವು 2 ಮೈಕ್ ಹಾಕ್ಬೋದು. ನಿಮ್ಗೆ ಇನ್ನೂ ದೊಡ್ಡದು ಬೇಕು, 4-5 ಮೈಕ್ ಹಾಕ್ತೀನಿ ಅಂದ್ರೆ ಇನ್ನೂ ದೊಡ್ಡ ಮಾಡಲು ಅವೈಲೇಬಲ್ ಇದಾವು. ಜಸ್ಟ್ ನಮ್ ಬಜೆಟ್ ಒಳಗೆ ಸೆಟ್ ಆಯ್ತು. ಇದ್ರ ಪ್ರೈಸ್ ಆಲ್ಮೋಸ್ಟ್ 13,000 ಏನೋ ಐತಿ. ಬೆಸ್ಟ್ ಕ್ವಾಲಿಟಿ ಬರುತ್ತೆ ಇದ್ರಲ್ಲಿ. ಇದರಿಂದ ಈ ಕೇಬಲ್ ಮುಖಾಂತರ ನಮ್ಮ ಕಂಪ್ಯೂಟರ್ ಆಡಿಯೋ ಹೋಗುತ್ತೆ. ಅಲ್ಲಿಂದ ನಾವು ಲೈವ್ ಸ್ಟ್ರೀಮ್ ಮಾಡ್ತೀವಿ. ಅಂಡ್ ಪ್ರೈಸ್ಗಳು ಸ್ವಲ್ಪ ಅವಾಗ ವೇರಿಯೇಷನ್ ಆಗ್ತಿರ್ತಾವೆ. ಕರೆಕ್ಟ್ ಎಕ್ಸಾಕ್ಟ್ ಪ್ರೈಸ್ ಹೇಳಕ್ಕಾಗಲ್ಲ. ಎಕ್ಸಾಕ್ಟ್ ಪ್ರೈಸ್ ಬೇಕಾದ್ರೆ ನಿಮ್ಗೆ ಲಿಂಕ್ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಅಲ್ಲಿ ಹೋಗಿ ಚೆಕ್ ಮಾಡ್ಕೊಳ್ರಿ. ಮೈಕ್ ಬಗ್ಗೆ ಆಯ್ತು, ಆಡಿಯೋ ಮಿಕ್ಸರ್ ತೋರಿಸಿದ್ವಿ. ನೆಕ್ಸ್ಟ್ ಯಾವ್ದು? ಇನ್ನೊಂದು ಶೋರ್ ಮೈಕ್ ಇದೆಯಲ್ಲ. ಕರೆಕ್ಟ್. ಈ ಮೈಕ್ ಬಗ್ಗೆ ಎಲ್ಲರದು ಕ್ವಶನ್ ಇದೆ. ಏನೋ ಈ ದೊಡ್ಡ ಮೈಕ್ ಇದು, ಇದ್ರಾಗ ಆಡ್ತಾರು. ದೊಡ್ಡ ಮೈಕ್ ಓಕೆ, ಇದ್ರದ್ದು ಪ್ರೈಸ್ ಆಲ್ಮೋಸ್ಟ್ ಒಂದು 27-28 ಸಾವಿರ ಐತಿ. ಬಟ್ ಇದನ್ನ ನಾವು ಸಿಂಗಿಂಗ್ ಅಂತ ತರಿಸಿದ್ದಲ್ಲ ಇದು. ಬಟ್ ನಮ್ ಸ್ಟಾರ್ಟಿಂಗ್ ಅಲ್ಲಿ ಮೈಕ್ ಇರಲ್ಲ, ಹಂಗಾಗಿ ಇದನ್ನ ಯೂಸ್ ಮಾಡಿದ್ವಿ. ಬಟ್ ನಾವೀಗ ಸದ್ಯಕ್ಕೆ ಇದನ್ನ ಯೂಸ್ ಮಾಡ್ತಾ ಇಲ್ಲ. ನೀವು ಲೈವ್ ದಾಗ ನೋಡ್ಬೋದು. ಜಸ್ಟ್ ನಾನ್ ಮಾತಾಡಕ್ ಮಾತ್ರ ಇದನ್ನ ಯೂಸ್ ಮಾಡ್ತೀನಿ. ನೆಕ್ಸ್ಟ್ ಇಲ್ಲೊಂದ್ ನೋಡಿ, ಗಾನಸಿರಿ ಲೈವ್. ನಮ್ ಲೈವ್ ಅಲ್ಲಿ ಈಗ ಗೇಮ್ಸ್ ಎಲ್ಲ ಸ್ಟಾರ್ಟ್ ಮಾಡಿದೀವಿ. ವಿನ್ನರ್ಸ್ ಗಳಿಗೆ ಈ ತರ ಏನಾರು ಒಂದು ಸ್ಮಾಲ್ ಗಿಫ್ಟ್ ಕೂಡ ಅದೀವಿ, ಸುಮ್ ಒಂದ್ ನೆನಪಿಗಿರ್ಲಿ ಅಂತ ಈಶಿಂದ. ಇದು ಯಾರು ಕುಸುಮಾ ಅವ್ರು ವಿನ್ ಆಗಿತ್ತು. ಈ ಗಿಫ್ಟ್ ಇನ್ನೂ ನಮ್ಗೆ ಸೆಂಡ್ ಮಾಡಕ್ ಆಗಿಲ್ಲ. ಇಲ್ಲೇ ಐತಿ, ನೇಮ್ ನೋಡಿ ಅವ್ರ ಹೆಸರು ಮೇಲೆ ಬರೆದ್ಬಿಟ್ಟೈತಿ. ಸೊ ನೀವು ಲೈವ್ ಸ್ಟ್ರೀಮ್ಗೆಲ್ಲ ಜಾಯಿನ್ ಆಗ್ರಿ. ಅದಾದ್ಮೇಲೆ ನೆಕ್ಸ್ಟ್ ಈಗ ಕ್ಯಾಮ್ರಾ ಬಗ್ಗೆ ಹೇಳ್ಬೇಕಂದ್ರೆ ನಾವು DSLR ಕ್ಯಾಮ್ರಾನ ಯೂಸ್ ಮಾಡ್ತೀವಿ. ಸೋನಿದು ZV-E10 ಅಂತ. ಅದ್ರ ಫೋಟೋ ಈಗ ಅದ್ರಲ್ಲೇ ಇದು ವಿಡಿಯೋ ರೆಕಾರ್ಡ್ ಆಗತ್ತೆ. ಅದ್ರ ಫೋಟೋ ನಾನು ಸ್ಕ್ರೀನ್ ಮೇಲೆ ಹಾಕಿರ್ತೀನಿ, ನೋಡ್ಕೊಳ್ರಿ. ಕ್ಯಾಮ್ರಾದ ಪ್ರೈಸ್ ಆಲ್ಮೋಸ್ಟ್ ಒಂದು 60,000 ಏನಾಯ್ತು. ಪ್ಲಸ್ ಅದಕ್ಕೆ 30,000 ಕೊಟ್ಬಿಟ್ಟು ಒಂದು ಲೆನ್ಸ್ ತಗೊಂಡಿದ್ದೀನಿ, ಪ್ರೈಮ್ ಲೆನ್ಸ್ ಸಿಗ್ಮಾದು 30mm ಅಂತ. ಅದು ಬೆಸ್ಟ್ ಕ್ವಾಲಿಟಿ ಐತಿ. ಆಲ್ಮೋಸ್ಟ್ ನಾವು ಇಲ್ಲಿವರೆಗೆ ಏನೇನು ತಗೊಂಡಿದೀವಿ ಬಹಳ ರಿಸರ್ಚ್ ಮಾಡಿ ಯಾವ್ದು ಬೆಸ್ಟ್ ಕ್ವಾಲಿಟಿ ಐತಿ, ಯಾವ ಚಲೋ ರಿವ್ಯೂಸ್ ಅವು. ಒಂದ್ ಐಟಮ್ ತಗೋಬೇಕಂದ್ರೆ ಕಡಿಮೆ ಅಂದ್ರೆ ಒಂದು ವಾರ ಯೋಚನೆ ಮಾಡಿ ತಂದಿದೀವಿ. ಅಂಡ್ ಪ್ರತಿಯೊಂದು ನಮ್ಗೆ ಯಾವ್ದು ವೇಸ್ಟ್ ಆಗಿಲ್ಲ. ಪ್ರತಿಯೊಂದು ಚಲೋ ಕೆಲಸ ಮಾಡತಾವು. ಅದರಿಂದ ನಮ್ಗೆ ಯೂಸ್ ಆಗೈತಿ. ನೆಕ್ಸ್ಟ್ ಓಕೆ, ಲೈವ್ ಅಲ್ಲಿ ನೀವು ಹಿಂದೆ ನೋಡ್ತಿರಲ್ಲ ಡಿಸೈನ್, ಇದು ಅಂತ ಏನ್ ದೊಡ್ಡ ಡಿಸೈನ್ ಅಲ್ಲ. ಇದೊಂದು ಸ್ಮಾಲ್ ಕರ್ಟನ್. ಇದು ವಿಂಡೋಸ್ ನಾವೇ ಪೇಂಟ್ ಮಾಡಿದ್ದು. ವಿಂಡೋಸ್ ಪೇಂಟ್ ಮಾಡಿದ್ ನಾನು.
ಅಲ್ಲ ಇದನ್ನ ಬಹಳ ಮಂದಿ ಫೇಕ್ ಬ್ಯಾಕ್ ಗ್ರೌಂಡ್ ಅಂತ ಅನ್ಕೊಂಡಿದ್ರು. ಫೇಕ್ ಅಲ್ಲ ಇದು, ರಿಯಲ್ ಬ್ಯಾಕ್ ಗ್ರೌಂಡ್ Real ಇದು. ಮನೆ ಐತಿ, ಕಿಟಕಿ ಐತಿ ಅಷ್ಟೇ. ಇದು ಗೊತ್ತಲ್ಲ ಇದು ಎಲ್ರಿಗೂ. ಮಣಿ ಬಾಟಲ್ ಯಾವ್ದಂತ ಇದು, ಇದ್ರಲ್ಲಿ ಸ್ವಲ್ಪ ಡಿಸೈನ್ ಮಾಡ್ಕೊಂಡು ಸ್ಮಾಲ್ ಹಾರ್ಟ್ ಎಲ್ಲ ಹಾಕ್ಬಿಟ್ಟು ಇದು ಡಿಸೈನ್ ಮಾಡಿ ಇಟ್ಟಿದೀನಿ. ಇದಕ್ಕೊಂದು ಮನಿ ಪ್ಲಾಂಟ್. ಕ್ಯಾಮರಾಮನ್ ಇದ್ ನೋಡಿ, ಇದು ತೋರ್ಸರಿ. ಇದು ಇದು ಎಲ್ಲರಿಗೂ ಯಾರಿಗೆ ಗೊತ್ತು ಇದು ಕಮೆಂಟ್ ಮಾಡಿ. ಇದು ನಾನೇ ಪೇಂಟ್ ಮಾಡಿದ್ದು, ವೈಟ್ ಪೇಂಟ್ ಮಾಡಿದೀನಿ ಇದಕ್ಕೆ. ಬ್ಲಾಕ್ ಆಮೇಲೆ ಇದಕ್ಕೊಂದು ಮನಿ ಪ್ಲಾಂಟ್ ಹಾಕಿದೀನಿ. ಇದೊಂದು ಅಂಡ್ ಮೇಲ್ಗಡೆ ಲೈಟ್ ನೋಡಬಹುದು. ಹೇರ್ಸ್ ಗೆ ಅಂತ ಲೈಟ್ ಅವು, 2 ಲೈಟ್ ಅವು. ಕೇಬಲ್ ಮ್ಯಾನೇಜ್ಮೆಂಟ್ ಎಲ್ಲ ಅಷ್ಟು ನೀಟ್ ಆಗಿಲ್ಲ. ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ, ಯಾವ್ದೋ ವಿಡಿಯೋ ಮಾಡ್ಬೇಕಂದ್ರೆ ಲೈಟ್ ಬಹಳ ಇಂಪಾರ್ಟೆಂಟ್ ಇರ್ತೈತಿ. ಆ ಲೈಟ್ ಗೆ ನಾವು ಸ್ವಲ್ಪ ಜುಗಾಡ್ ಮಾಡಿದೀವಿ. ಇವ್ ನೋಡ್ತಿರ್ಬೋದು ನೀವು, ದೊಡ್ಡ ಲೈಟ್. ಬಟ್ ಇದ್ರಾಗ ಸಿಂಪಲ್ ಟೆಕ್ನಿಕ್ ಐತಿ. ಇದು ಬಾಕ್ಸ್ ಮತ್ತೆ ಈ ಸ್ಟ್ಯಾಂಡ್ ಎಲ್ಲ ಸೆಪರೇಟ್ ತೊಗೊಂಡಿರೋದು. ಒಳಗಡೆ ನೋಡ್ರಿ ನಿಮ್ಗೆ ಕಾಣಿಸ್ತೈತಿಲ್ಲ ಗೊತ್ತಿಲ್ಲ. ಅಂಡ್ ಇದೊಂದ್ ಸ್ವಲ್ಪ ಗೋಲ್ಡ್ ಕಲರ್ ಐತಿ, ಅಂಡ್ ಅದು ಪೂರ್ತಿ ವೈಟ್ ಕಲರ್ ಐತಿ. ಕ್ಯಾಮ್ರಾದಾಗ ಅಷ್ಟು ಡೀಟೇಲ್ ಕಾಣಿಸ್ತೈತಿಲ್ಲ ಗೊತ್ತಿಲ್ಲ. ನಾವು ಇದನ್ನ ಸ್ಟ್ರೀಮ್ಗೆ ಇದನ್ನ ಯೂಸ್ ಮಾಡ್ತೀವಿ. ಅಂಡ್ ಇದು ಕಡಿಮೆ ರೇಟ್ದಾಗ ರೆಡಿ ಮಾಡ್ಕೊಂಡಿದೀವಿ ನಾವು. ಅಂಡ್ ಬೆಸ್ಟ್ ಕ್ವಾಲಿಟಿ ಬರ್ತೈತಿ ಲೈಟ್. ಅದನ್ನ ಹೊರತುಪಡಿಸಿ ಈ ಸ್ಪೀಕರ್ ನಾವ್ ಇಲ್ಲಿವರೆಗೂ ತಂದಿರೋ ಡಬ್ಬ ಐಟಮ್ ಅಂದ್ರೆ ಈ ಸ್ಪೀಕರ್ ಫಿಲಿಪ್ಸ್. ಆಲ್ಮೋಸ್ಟ್ 7,000 ಕೊಟ್ವಿ. ಬಟ್ ಆಡಿಯೋ ಕ್ವಾಲಿಟಿ ಒಂದ್ ಚೂರು ಚಲೋ ಇಲ್ಲ. ಮೋಸ್ಟ್ ಇಂಪಾರ್ಟೆಂಟ್ ನಮ್ಮ ಸ್ಟುಡಿಯೋದ ಸಾಯಿಬಾಬಾ ಗುರುಗಳು, ಇವ್ರ ಆಶೀರ್ವಾದ ನಿಮ್ಗೂ ಇರ್ಲಿ, ನಮಗೂ ಇರ್ಲಿ, ಎಲ್ಲರ ಮೇಲೆ ಇರ್ಲಿ. ನಮ್ಗೆ ಗಿಫ್ಟ್ ಕೊಟ್ಟಿದ್ರು ಒಬ್ರು, ಇಲ್ಲಿ ನಮ್ ಸಿಸ್ಟರ್ ಒಬ್ರು. ಅವಾಗಿಂದ ಅದು ಇಲ್ಲೇ ಐತಿ. ಅದಕ್ಕೊಂದು ಈಗ ಇತ್ತೀಚೆಗೊಂದು ಮಹಾರಾಜ ಚೇರ್ ತಂದ್ಬಿಟ್ಟಿದೀವಿ. ಇನ್ನೂ ಸಖತ್ ಲುಕ್ ಕಾಣತದ. ಅಂಡ್ ಈ ಹೆಡ್ಫೋನ್ಗಳು ಇವೆಲ್ಲ ಬೇಸಿಕ್ ಹೆಡ್ಫೋನ್ಗಳು. ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಏನಂದ್ರೆ, ಈ ತರ ಲೈವ್ ಸಿಂಗಿಂಗ್ ಮಾಡುವಾಗ ಆಗ್ಲಿ ಅಥವಾ ಏನಾರ ಒಂದು ಆಡಿಯೋ ರೆಕಾರ್ಡ್ ಮಾಡ್ಬೇಕಾದ್ರೆ ಏನಾಗುತ್ತೆ ಅಂದ್ರೆ, ಹೊರಗಡೆ ಸೌಂಡ್, ನಿಮಗೆ ಗಾಡಿ ಹಾರ್ನ್ ಸೌಂಡ್ ಆಗ್ಲಿ ಅಥವಾ ಮಕ್ಕಳು ಆಟ ಆಡೋ ಸೌಂಡ್ ಆಗ್ಲಿ ಅಥವಾ ಏನೋ ಒಂದು ಸೌಂಡ್ಗಳು ಮೈಕ್ ಒಳಗ್ ಬಂದ್ಬಿಟ್ರೆ ನಿಮ್ಗೆ ಅದು ಹಾಡಕ್ ಆಗಲ್ಲ, ಬಹಳ ಡಿಸ್ಟರ್ಬೆನ್ಸ್ ಆಗುತ್ತೆ. ಮತ್ತೆ ಅದು ಕೇಳೋರ್ಗೆ ಚಲೋ ಅನ್ಸಂಗಿಲ್ಲ. ಸೊ ನಾವು ಅದಕ್ಕೊಂದು ಸಿಂಪಲ್ ಒಂದು 200-300 ರೂಪಾಯಿದಾಗ ಒಂದು ಐಟಮ್ ತರಿಸಿದೀವಿ. ಆನ್ಲೈನ್ ಹುಡುಕಿ ನಾವು ಲೋಕಲ್ ಮಾರ್ಕೆಟ್ ಬಹಳ ಅಂದ್ರೆ ಬಹಳ ಹುಡುಕಿದ್ವಿ, ಎಲ್ಲೂ ಸಿಗ್ಲಿಲ್ಲ. ಅದ ಜಸ್ಟ್ ಸೌಂಡ್ ಪ್ರೂಫಿಂಗ್, ಇದಕ್ಕೆ ವೆದರ್ ಪ್ರೂಫಿಂಗ್ ಅಂತಾರೋ ಮತ್ತೆ ಸೌಂಡ್ ಪ್ರೂಫಿಂಗ್ ಅಂತಾರೋ ಏನೂ ಇಲ್ಲ. ಸಿಂಪಲ್ ಆಗಿ ನಾವ್ ಏನ್ ಮಾಡಿದ್ರೆ, ಕಿಟಕಿ ಓಪನ್ ಮಾಡಿ ಇಲ್ಲಿ ನೋಡಬಹುದು ನೀವು, ಒಂದು ರಬ್ಬರ್ ಪ್ಯಾಡಿಂಗ್ ಬರುತ್ತಿದ್ದು. ಈ ತರ ಈಗ ರಬ್ಬರ್ ಇನ್ಸುಲೇಷನ್ ಹಾಕಿದ್ವಿ. ಇದಕ್ಕೆ ಏನಂತಾರೆ ಕರೆಕ್ಟ್ ಎಕ್ಸಾಕ್ಟ್ ಆಗಿ ಗೊತ್ತಿಲ್ಲ ನನಗ. ಇದನ್ನ ನಾವು ಎಲ್ಲಾ ಕಿಟಕಿಗೂ ಹಾಕಿದ್ವಿ ಮತ್ತೆ ಬಾಗಿಲು ಹಾಕಿದ್ವಿ. ಇಲ್ಲಿಂದ ಹೊರಗಡೆ ಸೌಂಡ್ ಮಿನಿಮಮ್ ತುಂಬಾ ಕಡಿಮೆ. ಇಲ್ಲೇ ನಾವು ನೆಕ್ಸ್ಟ್ ರೂಮ್ ಕಿಚನ್ ಐತಿ, ಕುಕ್ಕರ್ ವಿಷಲ್ ಆದ್ರೆ ಒಳಗಡೆ ಸೌಂಡ್ ಬರಲ್ಲ. ಸೊ ಅಷ್ಟು ಕೆಲಸ ಮಾಡುತ್ತದೆ. ಜಸ್ಟ್ ಒಂದು 300-400 ರೂಪಾಯಿ ಐಟಮ್ ಇರ್ಬೋದು ಅಷ್ಟೇ ಟೋಟಲ್ ಆಗಿ ಆಗಿರೋದು. 2 ಕಿಟಕಿ ಮತ್ತೆ ಬಾಗಿಲ ಬಹಳ ಅಂದ್ರೆ ಬಹಳ ಯೂಸ್ಫುಲ್ ಆಯ್ತು. ಓಕೆ, ಇನ್ಯಾವ್ದು ಕ್ವಶನ್ ಉಳಿತಾ ನೆಕ್ಸ್ಟ್? ಜಾಸ್ತಿ ಜನ ಕೇಳ್ತಾ ಇದ್ರು, ಯೂಟ್ಯೂಬ್ ಇಂದ ಮತ್ತೆ ಫೇಸ್ಬುಕ್ ಇಂದ ಅಮೌಂಟ್ ಬರುತ್ತಾ? ಮೋಸ್ಟ್ ಆಸ್ಕ್ಡ್ ಕ್ವಶನ್ ಅನಿಸ್ತೈತಿ ಅದ. ನೀವು ಯಾವಾಗ ರೊಕ್ಕದ ಬಗ್ಗೆ ತಲೆ ಕೆಲ್ಸ ಯಾವ್ದಾರ ಕೆಲಸ ಮಾಡ್ರಿ ಅಂದ್ರೆ, ನೀವು ಡೆಫಿನೆಟ್ಲಿ ಹೇಳ್ತೀನಿ, ನೀವು 200% ಅದ್ರಾಗ ನೀವು ಸೋತ್ ಬಿಡ್ತೀರಿ. ಎಸ್, ಡೆಫಿನೆಟ್ಲಿ ನಮ್ ಚಾನಲ್ ಮಾನಿಟೈಸ್ ಆಗೈತಿ. ಲಾಸ್ಟ್ ಮಂತ್ ನಾವೆಲ್ಲ ಸ್ಟೋರೀಸ್ ಎಲ್ಲ ಹಾಕಿದ್ವಿ. ಯೂಟ್ಯೂಬ್ ಅವರು ನಮ್ಗೆ ಅಲೋ ಮಾಡ್ಯಾರು ಮಾನಿಟೈಸ್ ಮಾಡ್ಕೋಬಹುದು ಅಂತ. ಬಟ್ ಲೈವ್ ಸಿಂಗಿಂಗ್ ಪ್ರೋಗ್ರಾಮ್ ಇಂದ ನಾವು 1 ರೂಪಾಯಿನೂ ದುಡಿಯಕ್ ಆಗಲ್ಲ. ಯಾಕಂದ್ರೆ ನಾವು ಪ್ರತಿಯೊಂದು ಮ್ಯೂಸಿಕ್ ಯೂಸ್ ಮಾಡ್ತೀವಿ. ಮ್ಯೂಸಿಕ್ ನ ನಾವು ಯೂಟ್ಯೂಬ್ ಅಲ್ಲಿ ಯೂಸ್ ಮಾಡಂಗಿಲ್ಲ, ಕಾಪಿರೈಟ್ ಬರುತ್ತೆ. ಕಾಪಿರೈಟ್ ಬಂದ್ರೆ ನೀವು ಕಂಟೆಂಟ್ ಯೂಸ್ ಮಾಡಬಹುದು, ಬಟ್ ಅದರಿಂದ ನಿಮ್ಗೆ ದುಡ್ಡು ಮಾಡಕ್ ಆಗಲ್ಲ. ಸೊ ನಮ್ಗೆ ರೊಕ್ಕ ಬರ್ಲಿ ಬಿಡ್ಲಿ, ಸದ್ಯಕ್ಕ ನಿಮ್ದೆಲ್ಲ ಸಪೋರ್ಟ್ ಚಲೋ ಐತಿ. ಡೇ 1 ಇಂದನು ಒಂದೇ ಒಂದು ಬ್ಯಾಡ್ ಕಮೆಂಟ್ಸ್ ಇಲ್ಲ ಇಲ್ಲಿವರೆಗೂ. ನಾವೆಲ್ಲ ಬಹಳ ಬ್ಲೆಸ್ಡ್ ಅದೀವಿ. ಇದೇ ತರ ಮುಂದ್ ಕಂಟಿನ್ಯೂ ಮಾಡೋಣ. ಎಲ್ರು ತುಂಬಾ ಸಪೋರ್ಟ್ ಮಾಡ್ತೀರಿ, ನಂಗಂತೂ ಸಖತ್ ಖುಷಿ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಯಾರಾದ್ರೂ ಇನ್ನೂ ಸಪೋರ್ಟ್ ಮಾಡೋದಿದ್ರೆ ನಮ್ಗ ಮೆಂಬರ್ಶಿಪ್ ತಗೋಬಹುದು. ನಮ್ಗ ಅದರಿಂದ ಸ್ವಲ್ಪ ಹೆಲ್ಪ್ ಆಗ್ತೈತಿ. 29 ರೂಪೀಸ್ ಇಂದ ಸ್ಟಾರ್ಟ್ ಆಗುತ್ತೆ, 199 ವರೆಗೂ ಮೆಂಬರ್ಶಿಪ್ ಇದಾವ. ನೀವು ಮೆಂಬರ್ಸ್ ಆಗೋದ್ರ ಮೂಲಕ ನಮ್ಗೆ ಸಪೋರ್ಟ್ ಮಾಡ್ಬೋದು. ಮೆಂಬರ್ಸ್ಗೋಸ್ಕರನೇ ನಾವು ಮೊನ್ನೆ ಒಂದು ಸ್ಪೆಷಲ್ ವಿಡಿಯೋ ಬಿಟ್ಟಿದ್ವಿ. ಬಿಹೈಂಡ್ ದ ಸೀನ್ಸ್ ಆಗಲಿ, ನಾವು ಒಂದು ಬ್ಲಾಗ್ಸ್ ಆಗಲಿ, ನಾವು ಯಾವ ಥರ ರೆಕಾರ್ಡ್ ಮಾಡತ್ತಿದ್ವಿ ಅನ್ನೋದು, ಆ ಥರ ವಿಡಿಯೋಸ್ ಮೆಂಬರ್ಸ್ಗೋಸ್ಕರ ಸ್ಪೆಷಲ್ ವಿಡಿಯೋಸ್ ಕೊಡ್ತಾ ಇದೀವಿ. ಮತ್ತೆ ನೋಡೋಣ ಸ್ಟುಡಿಯೋ ಇನ್ನೂ ಒಂದ್ ಸ್ವಲ್ಪ ಎಲ್ಲ ಅಪ್ಗ್ರೇಡ್ ಮಾಡ್ಬೇಕು. ಎವ್ರಿ ಥರ್ಸ್ಡೇ ಮತ್ತು ಸಂಡೇ ಲೈವ್ ಇರುತ್ತೆ. ಗೆಸ್ಟ್ ಸಿಂಗರ್ಸ್ ಬರ್ತಾರೋ. ನೀವು ಯಾರಾದ್ರೂ ಸಿಂಗರ್ ಇದ್ರೆ ನಮ್ಮ ಲೈವ್ ಬಂದು ಜಾಯ್ನ್ ಆಗ್ಬಹುದು. ನೀವು ಏನಾದ್ರು ಈ ತರ ಲೈವ್ ಸ್ಟ್ರೀಮ್ ಮಾಡ್ಬೇಕಂದ್ರೆ ನೀವು ಇಷ್ಟೆಲ್ಲ ಖರ್ಚು ಮಾಡೋದು ಬೇಕಾಗಿಲ್ಲ. ನೀವು ಜಸ್ಟ್ ಬರೀ 7-8 ಸಾವಿರ ರೂಪಾಯಿದಿಂದ ನೀವು ಸ್ಟಾರ್ಟ್ ಮಾಡ್ಬೋದು. ಸಿಂಪಲ್ ಆಗಿ ನಿಮ್ಮ ಮೊಬೈಲಿಂದ ಲೈವ್ ಸ್ಟ್ರೀಮ್ ಮಾಡ್ಬೋದು. ಅದಕ್ಕೂ ಒಂದು ನಿಮ್ಗೆ ಏನಾರ ಡೀಟೇಲ್ ವಿಡಿಯೋ ಬೇಕಂದ್ರೆ ವಿಡಿಯೋ ಮಾಡ್ತೀನಿ. ವಿಡಿಯೋ ಮಾಡಿ ಲಿಂಕ್ ಕೊಟ್ಟಿರ್ತೀನಿ ಇಲ್ಲಿ ಮೇಲ್ಗಡೆ, ಕ್ಲಿಕ್ ಮಾಡಿಬಿಟ್ಟು ಅದನ್ನ ನೋಡ್ರಿ. ಇಲ್ಲಿವರೆಗೂ ಯಾರೆಲ್ಲ ವಿಡಿಯೋ ನೋಡಿದ್ರಿ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ.